ಸಂಚಾರಿ 24 ಫಿಲ್ಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಮಲೆನಾಡಿನ ಅಪ್ಪಟ ಬಯಲು ಸೀಮೆಯ ಭಾಗವಾದ ಕಡೂರಿನ ಪಂಚನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಆ ನಂತರ ರಾಜ್ಯವಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಹೆಸರು ಮಾಡಿದವರು ಸಂಚಾರಿ ವಿಜಯ್. ಕಣ್ಣಲ್ಲಿ ಒಂದಷ್ಟು ಕನಸನ್ನೊತ್ತು ಉತ್ತಮವಾದ ಚಿತ್ರಗಳ ಭಾಗವಾಗಬೇಕೆಂಬ ಬಯಕೆಯನ್ನ ಹೊತ್ತು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಛಾಪು ಮೂಡಿಸಿದ ಸಂಚಾರಿ ವಿಜಯ್ ಅವರ ನೆನಪಿನ ಒಂದು ಪುಟ ಇಲ್ಲಿದೆ. ಸಂಚಾರಿ ವಿಜಯ್ ಬದುಕಿನ ಸಂಚಾರವನ್ನ ಮುಗಿಸಿ ಇಂದಿಗೆ 2 ವರ್ಷಗಳಾಗಿವೆ. ಆದರೂ ಸಂಚಾರಿ ವಿಜಯ್ ದೈಹಿಕವಾಗಿ ನಮ್ಮ ನಡುವೆ ಇಲ್ಲವೆಂಬ ಸುದ್ದಿಯನ್ನ ಇವತ್ತು ಕೂಡ ನಂಬುವುದು ಕಷ್ಟ. ಸಂಚಾರಿ ವಿಜಯ್ ಇಲ್ಲಿಯೇ ಎಲ್ಲೋ ಇದ್ದಾರೆ ಎಂಬ ಭಾವ ಕನ್ನಡ ಚಿತ್ರರಂಗದಲ್ಲಿ ಅನೇಕರಲ್ಲಿದೆ. ಸಂಚಾರಿ ವಿಜಯ್ ಅವರ ಅಭಿನಯವನ್ನ ಮೆಚ್ಚಿ ಅಭಿಮಾನಿಯಾದ ಅಭಿಮಾನಿಗಳಲ್ಲಿ ಸಂಚಾರಿ ವಿಜಯ್ ನೆನಪು ಇನ್ನೂ ಹಸಿರಾಗಿಯೇ ಇದೆ. ನಿಜಕ್ಕೂ ಸಂಚಾರಿ ವಿಜಯ್ ಅಂತಹ ಕಲಾವಿದ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಸಿಗಲಾರ. ಸಂಚಾರಿ ವಿಜಯ್ ಸ್ಥಾನವನ್ನ ಯಾರೂ ತುಂಬಲಾರ. ಯಾಕಂದ್ರೆ ಸಂಚಾರಿ ವಿಜಯ್ ಕೇವಲ ಅಪ್ರತಿಮ ಕಲಾವಿದ ಮಾತ್ರ ಆಗಿರಲಿಲ್ಲ, ಅಷ್ಟೇ ಅತ್ಯುತ್ತಮ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ರು. ಇದಕ್ಕೆ ಕರೋನಾ ಕಾಲದಲ್ಲಿ ಹಗಲಿರುಳು ಸಂಚಾರಿ ವಿಜಯ್ ನಡೆಸಿದ ಸಂಚಾರವೇ ಸಾಕ್ಷಿ. ಸಂಚಾರಿ ವಿಜಯ್ ಒಂದು ಕಡೆ ನಿಂತವರಲ್ಲ. ಸಿನಿಮಾ, ರಂಗಭೂಮಿ, ಸಮಾನ ಮನಸ್ಕ ಗೆಳೆಯರ ಭೇಟಿ ಹೀಗೇ ಇರ್ತಿತ್ತು ಅವರ ದಿನಚರಿ. ಲಾಕ್ಡೌನ್ ಘೋಷಣೆಯಾಗಿ ದೇಶವೇ ಸ್ತಬ್ಧವಾಗಿದ್ರು ವಿಜಯ್ ಸುಮ್ಮನೆ ಕುಳಿತಿರಲಿಲ್ಲ. ಕಷ್ಟದಲ್ಲಿರುವ ಬಡವರಿಗೆ ಆಸರಿಯಾಗಿದ್ರು. ಊಟಕ್ಕೂ ತೊಂದರೆ ಪಡ್ತಿದ್ದವರಿಗೆ ಫುಡ್ ಕಿಟ್ ನೀಡಿ ಹಸಿವನ್ನ ನೀಗಿಸಿದ್ರು ಸಂಚಾರಿ ವಿಜಯ್. ಆದರೆ ಒಳ್ಳೆಯವರಿಗೆ ಇಲ್ಲಿ ಕಾಲ ಇಲ್ಲ ಅನ್ನುವಂತೆ ಕಾಲನ ಕರೆಗೆ ಸಂಚಾರಿ ವಿಜಯ್ ಎದ್ದು ಹೊರಟು ಹೋದ್ರು. ರಸ್ತೆ ಅಪಘಾತದಲ್ಲಿ ಚಿಕಿತ್ಸೆ ಫಲಿಸದೆ ಜೂನ್ 15ರಂದು ಇಹಲೋಕವನ್ನ ತ್ಯಜಿಸಿದ್ರು. ವಿಜಯ್ ಬ್ರೈನ್ ಡೆಡ್ ಆಗಿದ್ರಿಂದ ಅವರ ಅಂಗಾಂಗ ದಾನ ಮಾಡಲು ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು. ಸಂಚಾರಿ ವಿಜಯ್ ಅವರ ದೇಹದಿಂದ 2 ಕಿಡ್ನಿ, 2 ಕಣ್ಣು, ಲಿವರ್ ಹಾಗೂ ಹೃದಯದ ವಾಲ್ಸ್ ದಾನ ಮಾಡಲಾಗಿತ್ತು. ಇದರಿಂದ 7 ಜನರಿಗೆ ಉಪಯೋಗವಾಗಿತ್ತು. ಆ ಮೂಲಕ 7 ಜನರ ಬಾಳಿಗೆ ನಟ ಸಂಚಾರಿ ವಿಜಯ್ ಬೆಳಕಾಗಿದ್ರು. ಸಮಾಜಮುಖಿ ಕೆಲಸಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದ ನಟ ಸಂಚಾರಿ ವಿಜಯ್ ಸಾವಿನಲ್ಲೂ ಹೀಗೆ ಸಾರ್ಥಕತೆಯನ್ನ ಮೆರೆದಿದ್ರು. ಅಂದಹಾಗೆ 2011ರಲ್ಲಿ ಚಿತ್ರರಂಗ ಪ್ರವೇಶ ಮಾಡಿದ ಸಂಚಾರಿ ವಿಜಯ್ 10 ವರ್ಷ ಮಾತ್ರ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಲು ಸಾಧ್ಯವಾಯಿತು. ಆದರೆ ಈ 10 ವರ್ಷದಲ್ಲಿ ಅಸಾಧ್ಯವನ್ನೆಲ್ಲ ಸಾಧಿಸಿದ್ರು ಸಂಚಾರಿ ವಿಜಯ್. ನಿಮಗೊತ್ತಾ, ಕೇವಲ 15ನೇ ವಯಸ್ಸಿಗೆ ತಂದೆ ಹಾಗೂ ತಾಯಿಯನ್ನ ಕಳೆದುಕೊಂಡ ಸಂಚಾರಿ ವಿಜಯ್ ಬದುಕಿನ ಬಂಡಿಯನ್ನ ಎಳೆಯಲು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದ್ರು. ಹಾಗೋ ಹೀಗೋ 10ನೇ ತರಗತಿಯನ್ನ ಮುಗಿಸಿದ್ದ ಸಂಚಾರಿ ವಿಜಯ್ ಆ ನಂತರ ಬೇಕರಿಯಲ್ಲಿಯೂ ಕೆಲಸ ಮಾಡಿದ್ರು. ಬೇಕರಿಗೆ ಬರ್ತಿದ್ದ ಕಾಲೇಜು ಹುಡುಗರನ್ನ ಗಮನಿಸಿ ಅವರಿಂದ ಪ್ರಭಾವಕ್ಕೆ ಒಳಗಾದ ವಿಜಯ್ ಆ ನಂತರ ಕಾಲೇಜಿನ ಮೆಟ್ಟಿಲನ್ನ ಏರಿದ್ರು. ಅಣ್ಣನ ಸಹಾಯದಿಂದ PUC ಮುಗಿಸಿ ಉತ್ತಮ ಅಂಕಗಳೊಂದಿಗೆ ಕೌನ್ಸಿಲಿಂಗ್ನಲ್ಲಿ BMS ಕಾಲೇಜಿನಲ್ಲಿ ಸೀಟನ್ನ ಗಿಟ್ಟಿಸಿಕೊಂಡಿದ್ರು. ತನ್ನ ಇತಿಮಿತಿಯನ್ನ ಎಂದೂ ಮರೆಯದೆ ಎಲ್ಲರೊಡಗೂಡಿ ವಿದ್ಯಾಭ್ಯಾಸ ಮಾಡಿದ ಸಂಚಾರಿ ವಿಜಯ್ KSET ಕಾಲೇಜಿನಲ್ಲಿ ಉಪನ್ಯಾಸಕರು ಆದ್ರು. ಆದರೆ ಚಿಕ್ಕ ವಯಸ್ಸಿನಲ್ಲಿ ತಾಯಿಯಿಂದ ಕೇಳ್ತಿದ್ದ ಜಾನಪದ ಹಾಡುಗಾರಿಕೆ, ತಂದೆ ನುಡಿಸ್ತಿದ್ದ ವಿವಿಧ ವಾದ್ಯಗಳ ಸಂಗೀತ ಸಂಚಾರಿ ವಿಜಯ್ ರಕ್ತದಲ್ಲಿಯೇ ಇತ್ತು. ಹೀಗಾಗಿಯೇ ಕಾಲೇಜಿನ ದಿನಗಳಲ್ಲಿಯೇ ದರ್ಪಣ ಎಂಬ ರಂಗತಂಡದ ಜೊತೆ ಗುರುತಿಸಿಕೊಂಡಿದ್ದ ಸಂಚಾರಿ ವಿಜಯ್ ಮುಂದೆ ಸಂಚಾರಿ ರಂಗತಂಡಕ್ಕೆ ಸೇರಿಕೊಂಡಿದ್ರು. ರಾಮನಾಥ್ ರಂಗಾಯಣ ಅವರ ನಿರ್ದೇಶನದ ಅರಹಂತ ನಾಟಕದಲ್ಲಿ ಕಾರವೇಲನ ಪಾತ್ರವನ್ನ ನಿರ್ವಹಿಸಿ ಸೈ ಅನಿಸಿಕೊಂಡಿದ್ರು. ಕಮಲಮಣಿ ಎಂಬ ಹಾಸ್ಯ ನಾಟಕದಲ್ಲಿಯೂ ಅಭಿನಯಿಸಿ ಜನಮನವನ್ನ ಗೆದ್ದಿದ್ರು. ರಂಗಪ್ಪ ಹೋಗ್ಬಿಟ್ನ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದ ಸಂಚಾರಿ ವಿಜಯ್ಗೆ ಮೊದಲ ಚಿತ್ರದಲ್ಲಿ ಗೆಲುವು ಸಿಗಲಿಲ್ಲ, ಜನ ಕೂಡ ಗುರುತಿಸಲಿಲ್ಲ. ಆ ನಂತರ ರಂಗಾಯಣ ರಘು ಅವರ ಮೂಲಕ ರಾಮ ರಾಮ ರಘುರಾಮ ಚಿತ್ರದಲ್ಲಿ ನಿತ್ಯಾನಂದನ ಪಾತ್ರ ನಿರ್ವಹಿಸಿದ್ದ ಸಂಚಾರಿ ವಿಜಯ್ MS ರಮೇಶ್ ನಿರ್ದೇಶನದ ವಿಲನ್ ಚಿತ್ರದಲ್ಲಿ ನಾಯಕಿಯ ತಮ್ಮನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು. ದಾಸವಾಳ ಸಿನಿಮಾದಲ್ಲಿ ಮಾನಸಿಕ ಅಸ್ವಸ್ಥ ಮತ್ತು ಅಂಗವಿಕಲನ ಪಾತ್ರವನ್ನ ಸಮರ್ಥವಾಗಿ ನಿಭಾಯಿಸಿದ್ರು. ಇದೆಲ್ಲದರ ನಡುವೆ ಲಕ್ಷ ಸಂಬಳ ಬರುವ ಅವಕಾಶವನ್ನ ಬದಿಗೊತ್ತಿ ತಮ್ಮ ಕಾಲೇಜು ಉಪನ್ಯಾಸಕನ ವೃತ್ತಿಯಿಂದ ಆಚೆ ಬಂದಿದ್ದ ಸಂಚಾರಿ ವಿಜಯ್ ಪಿನೋಕಿಯೋ, ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ನಾಟಕಗಳನ್ನ ನಿರ್ದೇಶಿಸಿದ್ರು. ಆ ನಂತರ ಮನ್ಸೂರಿ ನಿರ್ದೇಶನದ ಹರಿವು ಚಿತ್ರದಲ್ಲಿ ಮುಖ್ಯವಾದ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು. ಹರಿವು 62ನೇ ಸಾಲಿನ ರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಎಂಬ ಪ್ರಶಸ್ತಿಯನ್ನ ಪಡೆಯಿತು. ಆ ನಂತರ ನಾನು ಅವನಲ್ಲ ಅವಳು ಸಿನಿಮಾ ಸಂಚಾರಿ ವಿಜಯ್ ಅವರಿಗೆ ಬಹುದೊಡ್ಡ ತಿರುವು ನೀಡಿತು.
ಆ ಚಿತ್ರದ ನಟನಿಗಾಗಿ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ, ಅತ್ಯುತ್ತಮ ನಟ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು ಸಂಚಾರಿ ವಿಜಯ್. ಇನ್ನು ಸಂಚಾರಿ ವಿಜಯ್ ಬಾರದ ಲೋಕಕ್ಕೆ ಹೊರಟು ಹೋಗುವ ಮುನ್ನ ಕನ್ನಡ ಚಿತ್ರರಂಗದಲ್ಲಿ ತುಂಬಾನೇ ಸಕ್ರಿಯವಾಗಿದ್ರು. ಅನೇಕ ಚಿತ್ರದ ಕತೆ ಕೇಳ್ತಿದ್ರು, ಮೆಚ್ಚಿ ಆ ಚಿತ್ರಕ್ಕೆ ಬಣ್ಣವನ್ನೂ ಹಚ್ಚುತ್ತಿದ್ರು. ಒಂದಾದ ಮೇಲೊಂದು ಸಿನಿಮಾವನ್ನ ಒಪ್ಪಿ ಮಾಡ್ತಿದ್ರು. ಒಂದರ್ಥದಲ್ಲಿ ವಿಜಯ್ ಕೈ ತುಂಬಾ ಅವಕಾಶ ಇತ್ತು, ಬಿಡುವಿಲ್ಲದಷ್ಟು ಕೆಲಸ ಇತ್ತು. ಆದ್ರೆ ಅದು ಕ್ಷಣಿಕ ಅನ್ನುವುದು ಯಾರಿಗೂ ಗೊತ್ತಾಗ್ಲಿಲ್ಲ ಅಷ್ಟೇ. ವಿಜಯ್ ನಿಧನದ ನಂತರ ಅವರ ಅನೇಕ ಸಿನಿಮಾ ತೆರೆಗೆ ಬಂದಿವೆ. ಲಂಕೆ, ಮೇಲೊಬ್ಬ ಮಾಯಾವಿ, ಪುಕ್ಸಟ್ಟೆ ಲೈಫ್, ತಲೆದಂಡ ಸಿನಿಮಾಗಳು ತೆರೆ ಕಂಡಿವೆ. ಈ ಸಿನಿಮಾಗಳಲ್ಲಿ ಪುಕ್ಸಟ್ಟೆ ಲೈಫ್ ಮತ್ತು ತಲೆದಂಡ ಚಿತ್ರಕ್ಕೆ ಸಿಕ್ಕ ಪ್ರತಿಕ್ರಿಯೆ ಕಂಡು ಸಂಚಾರಿ ವಿಜಯ್ ಬದುಕಿದ್ರೆ ತುಂಬಾನೇ ಸಂಭ್ರಮವನ್ನ ಪಡ್ತಿದ್ರು. ಸಂಚಾರಿ ವಿಜಯ್ ಅಭಿನಯದ ಪಿರಂಗಿಪುರ ಇನ್ನು ತೆರೆಗೆ ಬರಬೇಕಿದೆ. ಪಿರಂಗಿಪುರ ಚಿತ್ರದ ಮೇಲೆ ಖುದ್ದು ಸಂಚಾರಿ ವಿಜಯ್ಗೆ ಬೆಟ್ಟದಷ್ಟು ನಿರೀಕ್ಷೆಗಳಿದ್ವು. ಇನ್ನು ವಿಜಯ್ ಹುಟ್ಟೂರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಪಂಚನಹಳ್ಳಿ ಎಂಬ ಪುಟ್ಟ ಗ್ರಾಮ. ಅದೇ ಗ್ರಾಮದಲ್ಲಿ ವಿಜಯ್ ಅವರ ಅಂತ್ಯಕ್ರಿಯೆ ಮಾಡಲಾಗಿತ್ತು. ವಿಜಯ್ ಅವರ ಸಮಾಧಿ ಸ್ಥಳದಲ್ಲಿ ಈಗ ಅವರದೊಂದು ಪುತ್ಥಳಿಯನ್ನ ಸಹ ನಿರ್ಮಾಣ ಮಾಡಲಾಗಿದೆ. ಒಟ್ನಲ್ಲಿ ಕನ್ನಡದ ಕಲಾ ಸೇವೆ ಮಾಡುತ್ತಾ ಜನಸೇವೆಯನ್ನ ಇನ್ನೂ ಮಾಡಬೇಕಿದ್ದ ಸಂಚಾರಿ ವಿಜಯ್ ಇವತ್ತು ನಮ್ಮ ನಡುವೆ ದೈಹಿಕವಾಗಿ ಇಲ್ಲದೇ ಇರಬಹುದು. ಆದರೆ ವಿಜಯ್ ನೆನಪು ಕನ್ನಡ ಚಿತ್ರರಂಗದ ಚರಿತ್ರೆಯ ಪುಟದಲ್ಲಿ ಸದಾ ಹಸಿರಾಗಿಯೇ ಇರಲಿದೆ. ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ, ಆಸಕ್ತಿ ಬರಹಗಳಿಗಾಗಿ ಹಾಗೂ ಮತ್ತಷ್ಟು ಚಿತ್ರ ವಿಮರ್ಶೆಗಳನ್ನು ಓದಲು movie24.inಗೆ ಭೇಟಿಯನ್ನ ನೀಡಿ. ಸೆಲೆಬ್ರಿಟಿಗಳ ಸಂದರ್ಶನ, ಸಿನಿರಂಗದ ಹೊಸ ಸುದ್ದಿ ಹಾಗೂ ಮತ್ತಷ್ಟು ವಿಶೇಷತೆಗಳನ್ನು ತಿಳಿಯಲು 24 ಫ್ರೇಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾಗಳ ಸುದ್ದಿಗಳ ಜೊತೆಗೆ ವಿಶೇಷ ಸುದ್ದಿ ಹಾಗೂ ಮಾಹಿತಿಯನ್ನ ಪ್ರತಿಕ್ಷಣ ತಿಳಿಯಲು ನಮ್ಮ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ, ಟ್ವಿಟರ್ನಲ್ಲಿ ಫಾಲೋ ಮಾಡಿ. ಇದಾಗಿತ್ತು ಈ ಕ್ಷಣದ ಸಿನಿ ಸುದ್ದಿ. ಅಪ್ಪಟ ಮನರಂಜನೆಗಾಗಿ ನೋಡ್ತಾ ಇರಿ 24 ಫ್ರೇಮ್ಸ್.